ಕೊಲೆಯ ಮಾಸು ಮುನ್ನವೇ ಅಂಜಲಿ ಕೊಲೆ ಆಯಿತು. ಅದು ಎರಡು ಹುಬ್ಬಳ್ಳಿಯಲ್ಲಿ ಆಗಿದ್ದು. ಬಟ್ ಇದು ಕೊಲೆ ಆಗೋದಕ್ಕಿಂತ ಮುಂಚೆ ಪೊಲೀಸ್ ಕಂಪ್ಲೇಂಟ್ ಆ ಮುದುಕಿ ಮಗಳ ಜೊತೆ ಹೋಗಿ ಕೊಟ್ಟಿರ್ತಾಳೆ. ಅವ ಏನು ಹೇಳಿರ್ತಾನಂದ್ರೆ, ನೀ ಜೇರ್ಕರ್ತ್ ನನಗೆ ಲವ್ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಅಂದರೆ ನಾನು ನೇಮಾದರಿಯಲ್ಲಿ ಕೊಲೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆ ಕಾರಣಕ್ಕಾಗಿ ಪೊಲೀಸರು ಅವತ್ತೇ ಕ್ರಮ ತೊಗೊಂಡಿದ್ರೆ ಈ ಕೊಲೆ ಆಗ್ತಿರಲಿಲ್ಲ. ಇದೊಂದು ಪೊಲೀಸ್ ವೈಫಲ್ಯ ಅಂತೇಳಿ ಕೂಡ ನಾನು ಖಂಡಿಸ್ತೀನಿ. ಜೊತೆಗೆ ನೇಹಾಗೆ ಸಿಕ್ಕಂಥ ಬೆಂಬಲ ಈ ಅಂಜಲಿ ಅಂಬಿಗರಿಗೆ ಸಿಗಲಿಲ್ಲ. ಯಾಕಂತಂದ್ರೆ ಇಲ್ಲಿ ಹಿಂದುಳಿದ ವರ್ಗಕ್ಕೆ ಯಾರು ಕೊಲೆ ಆಗ್ತಾರೆ, ಮೇಲ್ವರ್ಗದಾಗ ಯಾರು ಕೊಲೆ ಆಗ್ತಾರೆ ಅನ್ನೋದಕ್ಕೂ ಕೂಡ ಇಲ್ಲಿ ಒಂದಿಷ್ಟು ನೋಡುವಂಥ ಕೆಟ್ಟ ಮನಸ್ಸುಗಳಿದ್ದಾವೆ. ಅದನ್ನು ನಾನು ಖಂಡಿಸ್ತೀನಿ. ಬಹುಶಃ ಇವತ್ತು ಇದೊಂದಿಷ್ಟು ದೊಡ್ಡ ಸುದ್ದಿ ಆಗಬೇಕಾದ್ರೆ ಇಲ್ಲಿ ರಿಪಬ್ಲಿಕ್ ಕನ್ನಡ ಅದರ ಗೊತ್ತಿಲ್ಲ ನನಗೆ, ಚಾನಲ್ದವರು ಒಬ್ಬ ರಿಪಬ್ಲಿಕ್ ಕನ್ನಡ ಚಾನಲ್ದವರು ಅದನ್ನು ಸುದ್ದಿ ಮಾಡ್ತಾರೆ. ಅಂಜಲಿ ಏನು ಪಾಕಿಸ್ತಾನದಾಗ ಹುಟ್ಟಿದಳ ಅಥವಾ ಬಾಂಗ್ಲಾದೇಶದಾಗ ಹುಟ್ಟಿದಳ, ನ್ಯಾಯ ಕೊಟ್ಟಂಥ ಬೆಂಬಲ ಈಗ ಕೊಡ್ತಾ ಇಲ್ಲ, ಏನು ಚುನಾವಣೆ ಮುಗೀತಂತೇಳಿ ನೀವೇನು ಮಾಡ್ತಾ ಇಲ್ಲ, ಅಥವಾ ನಿಮಗೆ ಮಾನವೀಯ ಮೌಲ್ಯಗಳಿಲ್ಲ ಅಂಥೇಳಿ ಅವರು ಸುದ್ದಿ ಬಿತ್ತರಿಸಿದ್ದು ಸ್ವಲ್ಪ ಇದು ಕಾವು ತಗೋತು. ಆಮೇಲೆ ಅಲ್ಲಿ ಇಲ್ಲಿ ಹೋರಾಟಗಳಾಗಿಂದ ಸ್ವಲ್ಪ ಇದನ್ನೂ ಒಂದು ಪ್ರಕರಣ ಗಂಭೀರ ಪ್ರಕರಣ ಅಂತಕ್ಕಂಥದ್ದು ಅನ್ನಿಸ್ಕೊಳ್ತು. ನಾನು ಆಗ್ರಹ ಮಾಡೋದು ಒಂದೇ, ಯಾವುದೇ ರಾಜಕಾರಣಿಗಳಿರಲಿ ಇಂಥ ಅಮಾನವೀಯ ಕೃತ್ಯಗಳು ನಡೆದಾಗ ಅಪ್ಪು ಹುಡ್ದಂಗೆ ನೋಡ್ಬೇಕಾದ್ರು. ಯಾವುದೇ ಒಂದು ರಾಜಕೀಯ ದೃಷ್ಟಿಯಿಂದ ಅಥವಾ ನಮ್ಗೆ ಲಾಭಕ್ಕೋಸ್ಕರ ನೋಡಬಾರ್ದು. ಅವರು ಮನುಷ್ಯರಲ್ಲ, ಅಂಥದ್ದು ಇಲ್ಲಿ ಆಗಬಾರ್ದು ಅನ್ನೋದು. ಯಾಕಂತಂದರೆ ಇದೇ ಹುಬ್ಬಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ವಿಶ್ವನಾಥ್ ಸಜ್ಜನರ್ ಅಂತೇಳಿ 4 ವರ್ಷಗಳ ಹಿಂದೆ ಯಾವ ಆಂಧ್ರ ಪ್ರದೇಶದ ಒಂದು 4 ಜನ ಕೂಡಿ ಯುವತಿಯನ್ನು ರೇಪ್ ಮಾಡ್ತಾರೆ, ದಿಶಾ ಅಂತಕ್ಕಂಥ ಯುವತಿಗೆ. ಆ ರೇಪ್ ಮಾಡಿದಂಥ ಸಂದರ್ಭದಲ್ಲಿ ಅದು ಇಡೀ ದೇಶದಂತ ಸುದ್ದಿ ಆಗ್ತದೆ. ಆವಾಗ ಪಬ್ಲಿಕ್ ಒಪಿನಿಯನ್ ಏನಿರ್ತದೆ ಅಂದ್ರೆ ಅವ್ನಿಗೆ ಏನು ಕೌಂಟರ್ ಮಾಡಬೇಕು ಅಂತೇಳಿ. ಬಹುಶಃ ಅದೇ ರೀತಿಯಲ್ಲಿ ಆ 4 ಜನಕ್ಕೆ ಸ್ಥಳ ಮಜೂರು ಮಾಡ್ಲಿಕ್ಕೆ ಹೋದಾಗ 4 ಜನಕ್ಕೆ ಏನು ಕೌಂಟರ್ ಮಾಡ್ತಾರೆ. ನಾನು ಆಗ್ರಹ ಪಡಿಸ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿ ಆಗಬೇಕಂದ್ರೆ ಬರ್ತಕ್ಕಂಥ ದಿನಗಳೊಳಗೆ ಈ ರೀತಿ ಕೊಲೆಗಳು ಆಗಬಾರ್ದು ಅನ್ನೋ ಉದ್ದೇಶ ಈ ಸರ್ಕಾರಕ್ಕಿದ್ದರೆ ಕೂಡಲೇ ಇಂಥವ್ರನ್ನ ಏನು ಕೌಂಟ್ರ್ ಮಾಡಬೇಕು. ಯಾಕಂದರೆ ಎಲ್ಲದಕ್ಕಿಂತಲೂ ಪಬ್ಲಿಕ್ ಒಪಿನಿಯನ್ ಭಾಳ ದೊಡ್ಡದು. ಪಬ್ಲಿಕ್ ಎಲ್ಲರೂ ಬಯಸ್ತಾ ಇದ್ದಾರೆ, ಇಂಥವ್ರಿಗೆ ಏನು ಕೌಂಟ್ರ್ ಮಾಡಿರಿ, ಮುಂದಿನವ್ರಿಗೆ ಬುದ್ಧಿ ಬರ್ತದೆ. ಯಾಕಂದ್ರೆ ಕೊಲ್ಲದವನಿಗೆ ಕೊಲೆ ಆಗ್ತದಂದ್ರೆ ಮುಂದಿನವರು ಕೂಡ ಜಾಗೃತ ಆಗ್ತಾರೆ. ಈಗ ನೋಡ್ರಿ ಏನಾಗಿಬಿಡ್ತದೆ, ನೀವು ಕೊಲೆ ಮಾಡಿ ಸರೆಂಡರ್ ಆಗಿಬಿಟ್ರೆ 3 ತಿಂಗಳ ಬೇಲ್ ಆಗಿಬಿಡ್ತದೆ. ಇಲ್ಲ ನೀವು ಹೊರಗಿನಿಂದ ಬೇಲ್ ತೊಗೋಬೇಕಾದ್ರೆ ಒಂದು 6-7 ತಿಂಗಳು ಹೋಗ್ತದೆ. ಜನರಿಗೆ ಸರಳ ಆಗಿಬಿಟ್ಟಿದೆ ಅದು. ಆ ಕಾರಣಕ್ಕಾಗಿ ಇಲ್ಲಿ ಕಾನೂನು ಕಟ್ಟಳೆಗಳು ಬಿಗಿ ಆಗಬೇಕು. ದಿಶಾ ಕೊಲೆಯ ಏನು ಎನ್ಕೌಂಟರ್ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಇಲ್ಲೇನು ಅವ್ಯಾತವಾಗಿ ಏನು ನಡೀತಾ ಇದೆ, ಇಲ್ಲ ಪ್ರೇಮ ಮಾಡಬೇಕು, ಮಾಡದೇ ಇದ್ದರೆ ಪ್ರೀತಿಸಬೇಕು, ಪ್ರೀತಿಸದೇ ಇದ್ದರೆ ಕೊಲೆ ಮಾಡ್ತೀನಿ ಅಂತಕ್ಕಂಥ ಏನು ಈ ಹುಚ್ಚು ಮನಸ್ಸುಗಳು, ಇವೇನು ಸೈಕೋ ಮನಸ್ಸುಗಳದಾವಲ್ಲ, ಆ ಸೈಕೋ ಮನಸ್ಸುಗಳಿಗೆ ಒಂದೇ ಒಂದು ಏನು ಮದ್ದಪ್ಪ ಅಂದ್ರೆ ಎನ್ಕೌಂಟರ್ ಮಾಡುವಂಥದ್ದು. ಯಾಕಂದ್ರೆ ಹಿಂದುಳಿದ ವರ್ಗಗಳು ಇವತ್ತು ಎಲ್ಲರಿಗೂ ಸಪೋರ್ಟ್ ಮಾಡ್ತಾವೆ. ಯಾರದೇ ಏನಾದರೂ, ನಾನು ಮೊದಲಿಂದ ಎಲ್ಲದರ ಪ್ರತಿಯೊಂದನ್ನು ನಾನು ಭಾಗವಹಿಸ್ಕೊಂಡು ಬಂದಂಥ ವ್ಯಕ್ತಿ, ತಳವಾರ ಸಮಾಜದ ಒಂದು ಪ್ರಮುಖ ಹೋರಾಟಗಾರನಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಬಟ್ ನನಗನ್ನಿಸೋದೇನು, ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೇವೆ ಹಿಂದುಳಿದ ವರ್ಗದವರು, ನಮಗಾದಾಗ ಯಾರೂ ಸಪೋರ್ಟ್ ಮಾಡಲ್ಲ, ಅದು ನೋವಾಗ್ತದೆ. ಈ ವ್ಯವಸ್ಥೆ ಹೋಗಬೇಕು. ಎಲ್ಲೇ ಅಮಾನವೀಯ ಕೃತ್ಯಗಳು ನಡೆದ್ರೆ, ಎಲ್ಲೇ ಇಂಥ ದೌರ್ಜನ್ಯ, ದಬ್ಬಳಿಕೆ, ಕೊಲೆಗಳು ನಡೆದ್ರೆ ಅದು ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಆಫೀಸರ್ ಆಗಿರ್ಬೋದು, ಅದು ಅಲ್ಲಿ ಕಠಿಣ ಕ್ರಮ ತೊಗೊಂಡ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಘಟನೆಗಳು ನಡೆಯಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಒಂದು ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದು ಒಂದೇನೆ, ಯಾರೇ ಬಂದರೂ ಅವ್ರದ್ದು ಏನದ ಕಂಪ್ಲೇಂಟ್ ತೊಗೊಂಡೋದು ವಿಚಾರಣೆ ಮಾಡುವಂಥದ್ದಿಲ್ಲ. ಈಗ ಯಾರು ರೊಕ್ಕ ಕೊಡ್ತಾರೋ ಅಲ್ಲಿ ಕಂಪ್ಲೇಂಟ್ ಆಗ್ತಾವೆ. ಪೊಲೀಸ್ ಇಲಾಖೆಗಳು ಭಾಳಷ್ಟು ನಮ್ಮ ಫೋನ್ ಬರ್ತಿರ್ತಾವೆ ಹುಡುಗರು, ಸರ್ ನಾವಿಲ್ಲಿ ಬಂದೆವು, ನಮ್ಗೆ ಹೊಡೆದರೆ ಕಂಪ್ಲೇಂಟ್ ತೊಗೊಳಕತ್ತಿಲ್ಲ. ಅದೇ ಬೇರೆ ವ್ಯವಸ್ಥೆಯಲ್ಲಿ ಬಂದುಬಿಟ್ರೆ ಅವ್ರು ಏನೂ ಮಾಡಲಾರೆ ಕಂಪ್ಲೇಂಟ್ ತೊಗೊಂಡು ಒಳಗೆ ಹಾಕಿರ್ತಾರೆ. ಅದಕ್ಕೆ ಗೃಹ ಇಲಾಖೆ ಪೊಲೀಸರಿಗೆ ಕಟ್ಟುನಿಟ್ಟಿನ ಏನು ಕ್ರಮ ತಗೋಬೇಕು. ಇವತ್ತು ಹೆಂಗೆ ಈಗ ಅಲ್ಲೇ ಸಸ್ಪೆಂಡ್ ಮಾಡಿದರೆ ಅಲ್ಲಿ ಕೊಲೆ ಆಗಿ ಹೋಗಿಬಿಡ್ತು. ಆದರೆ ಈ ಸಸ್ಪೆಂಡ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದ್ದು, ಇನ್ನು ಅದಕ್ಕಿಂತಲೂ ಮುಂಚೆ ನಾಳೆ ಇಂಥ ಘಟನೆಗಳು ನಿಮ್ಮ ವ್ಯಾಪ್ತಿಯಲ್ಲಿ ಆದರೆ ಅದು ನಿಮ್ಮ ಮಾನದಂಡ ಅಂತಕ್ಕಂಥದ್ದು ಯಾರು ಅಲ್ಲಿ ಪೊಲೀಸ್ ಕಮಿಷನರ್ ಇರ್ತಾರಲ್ಲ ಅಂಥವ್ರಿಗೆಲ್ಲ ಆದೇಶ ಆಗಬೇಕು ಸರ್ಕಾರದಿಂದ ಅಂತಕ್ಕಂಥದ್ದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ರಾಜ್ಯದಲ್ಲಿ ಯಾವುದೇ ಪಾರ್ಟಿಯಿಂದ ನೋಡದೆ ಮನುಷ್ಯತ್ವ, ಮಾನವೀಯತೆ ಇರೋರು, ಮಾನವೀಯ ಮೌಲ್ಯಗಳು ಕುಗ್ಗಬಾರ್ದು, ಇಂಥ ಅಮಾನವೀಯ ಕೃತ್ಯಗಳು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ಎಲ್ಲರನ್ನ ಮನುಷ್ಯರ ರೀತಿಯಲ್ಲಿ ನೋಡ್ರಿ. ನಾವು ಕೂಡ ಎಷ್ಟು ದಿನ ಇರ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಆದರೆ ಇರೋ ತನಕ ಹಿಂಗೆ ನಾವು ಬಟ್ಟು ಮಾಡಿಸ್ಕೊಂಡು ಹೋಗಬಾರ್ದು.
ಯಾವುದೇ ಒಂದು ಬಿ ಜೆ ಪಿ ಹಿಂದುದ ಪರವಾಗಿ ಅದಾನ, ಕಾಂಗ್ರೆಸ್ನವ ಅಲ್ಪಸಂಖ್ಯಾತರ ಪರವಾಗಿ ಅದಾನ ಅಂತಕ್ಕಂಥದ್ದು ಹೊರಟು ಹೋಗ್ಬೇಕದು. ಅದು ಹೊರಟು ಹೋದಾಗ ಮಾತ್ರ ನಾವು ಬದುಕಲಿಕ್ಕೆ ಇಲ್ಲಿ ಸಾಧ್ಯ ಅದ. ಯಾಕಂದ್ರೆ ಯಾರು ನೋಡ್ರಿ ಎಲ್ಲದ್ರಾಗ ಎಲ್ಲ ಸಮಾಜದಾಗ ಹಂಗಂತೇಳಿ ಆ ಇಡೀ ಸಮಾಜವನ್ನು ನಾವು ಬಟ್ ಮಾಡೋದು ತಪ್ಪಾಗ್ತದೆ. ಕೆಂಪು ಸೀರೆ ಹುಟ್ಟವರೆಲ್ಲ ನಾನು ಹ್ಯಾಂಡ್ರ ಅಂದರೆ ಬೂಡ್ಕೊಂಡು ಹೊಡಿತಾರೆ. ಹಂಗೆ ಒಬ್ಬರು ತಪ್ಪು ಮಾಡಿದರೆ ಆ ಸಮಾಜಕ್ಕೆ ಹೋಲಿಸೋದು ಸರಿಯಲ್ಲದು. ಯಾವನೇ ತಪ್ಪು ಮಾಡಿ ಯಾವುದೇ ಸಮಾಜದವರಲ್ಲಿ ಅವನ ಮೇಲೆ ಕಠಿಣ ಕ್ರಮಗಳು ಆಗಬೇಕಂತೇಳಿ ಈ ಸರ್ಕಾರಕ್ಕೆ ನಾನು ಆಗ್ರಹಪಡಿಸ್ತಾ ಇದ್ದೀನಿ.